ಸುಮಾರು ದಿವಸ ಆಗಿತ್ತು ಸೈಕ್ಲಿಂಗ್ ಹೋಗಿ. ಆದರೆ ಹೋಗಿದ್ದು ಮೊದಲನೇ ದಿವಸನೇ ಏನಾಯ್ತಂದರೆ 3-4 ದಿವಸದಿಂದ ವ್ಲಾಗ್ ಮಾಡಿಲ್ಲ, ಕ್ಷಮೆ ಇರಲಿ. ಯಾಕಂದರೆ 3 ದಿವಸ ನಾವು ಬರೀ ಆಸ್ಪತ್ರೆಗೆ ಹೋಗಿ ಬರೋದೇ ಆಗ್ಬಿಟ್ಟೈತೆ. ಅತ್ತಲ್ಲಿ ಬೇರೆ ಡಾಕ್ಟ್ರಿಗೆ ಹುಷಾರಿಲ್ಲ, ಏನು ತಗೊಳ್ಳೋದು ಮೆಡಿಸಿನ್ ಅಂತ ಕೇಳಿದಾಗ ಡಾಕ್ಟ್ರು ಏನಂದ್ರೆ ಗೊತ್ತಾ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಹುಡುಗರು ಆಫ್ ರೋಡ್ ಸೈಕ್ಲಿಂಗ್ ಹೋಗ್ತೀನಿ ಅಂತ ಹೋಯ್ತಾ ಇದ್ರು. ನಾನು ಬರ್ತೀನಿ ಅಂದ್ಬಿಟ್ಟು ನಾನು 4ನೇ ಕ್ಲಾಸಲ್ಲಿ ತಗೊಂಡಿದ್ದು ಸೈಕಲ್ನ ಎತ್ಕೊಂಡು ಅವ್ರ ಜೊತೆ ಸೈಕಲ್ ತುಳಿಯೋಣ ಅಂತ ಹೋದೆ. ಹುಡುಗರು ಮೊದಲೇ ಲಾಸ್ಟ್ ರೀಚಿಂಗ್ ಪಾಯಿಂಟ್ ಎಲ್ಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸೈಕಲ್ ಮೇಲೆ ಕುತ್ಕೊಂಡು ಒಂದು ಡೈಲಾಗ್ ಹೇಳ್ಕೊಂಡು ನಡೆದೆ. ಡೈಲಾಗ್ ಹೆಂಗಿತ್ತಪ್ಪ ಅಂದರೆ, ಬಿಗ್ಗೆಗೆ ಹ್ಯಾಂಡ್ಲು ಹಿಡಿ, ಮುಂದಕ್ಕೆ ಪೆಡ್ಲು ಹೊಡಿ, ನಿನ್ನ ಡೆಸ್ಟಿನೇಷನ್ ಕಡೆ ನಡಿ. ಕೊನೆಗೂ ಚಾನಲ್ ಹತ್ರ ಹೋಗಿ ತಲುಪ್ತು. ನಮ್ಮ ವಿನು ಬೇರೆ, ಅಣ್ಣ ಬಾಣ ಇಲ್ಲಿ ನಾನು ಎಲ್ಲೆಲ್ಲ ಬೆಂಕಿ ಚಿಸ್ತೀನಿ ಅಂದ್ಬಿಟ್ಟು ಕಲ್ ತಗೊಂಡು ಹೊಡೆದಿದ್ದು. ಆದರೆ ಬೆಂಕಿನೇ ಎತ್ತಲಿಲ್ಲ. ಕಲ್ಪನೆಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಮ್ಮ 3 ಹುಡುಗರು ಮಾಡಿದ ಸೈಕಲ್ ಸ್ಟಂಟ್ಗಳು ನೋಡಿ ಹೆಂಗಿತ್ತು. ನಮ್ಮ 3 ಹುಡುಗರು, ಅಣ್ಣ ನೀನೊಂದು ಸ್ಕಿಡ್ ಹೊಡಿ ಅಂತ ಅಂದರು. ಅದಕ್ಕೆ ನಾನು ಹೇಳಿದ ನನ್ನ ರಥ ಎತ್ಕೊಂಡು ಒಂದು ಸ್ಕಿಡ್ ಹೊಡೆದೆ ನೋಡಿ. ಆಯಿತು. ಆಮೇಲೆ ವಿಡಿಯೋ ಮೊದಲೇ ಕ್ಲಿಪ್ ನೋಡಿರ್ತೀರಾ, ಆ 2 ಹುಡುಗರಿಗೆ ಏನಾಯಿತು ಅಂತ ನೋಡ್ಕೊಬನ್ನಿ. ಈ ವ್ಲಾಗ್ ತುಂಬ ದೊಡ್ಡ ಇರೋದ್ರಿಂದ ಪಾರ್ಟ್ 2 ಕೂಡ ಮಾಡಬೇಕಾಗಿದೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಪ್ರೇಮು ಒಂದೇ ಏಟಲ್ಲಿ 2 ಬ್ಯಾಲ್ಟನ್ ಹೆಂಗೆ ಹೊಡೆದ ಅಂತ ಹೇಳ್ತೀನಿ, ಕಾಯ್ತಾರೆ.